ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ನಾಗರಾಜು ಮಾತಾಡ್ತಿರೋದು. ನಾವು ಸೈನ್ಸಲ್ಲಿ ಒಂದು ಪಾರ್ಟ್ ಆಗಿರುವಂತಹ ಫಿಸಿಕ್ಸಲ್ಲಿ ಎಲೆಕ್ಟ್ರಿಸಿಟಿ ಸಮ್ಸ್ನ ನಾವು ನೋಡಿದ್ದೀವಿ. ಒಂದೆರಡು ಸಮ್ಸ್ನ ಕೂಡ ನಾವು ಮಾಡಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಈಗ ಎಕ್ಸಾಮ್ಸ್ಗೆ ಬರುವಂತಹ ಸಮ್ಸ್ ಯಾವ ರೀತಿಯಲ್ಲಿ ಬೋರ್ಡ್ ಎಕ್ಸಾಮ್ಗೆ ಕೇಳ್ತಾರೆ ಸಮ್ಸ್ನ ನಾವಿವಾಗ ಡಿಸ್ಕಸ್ ಮಾಡೋಣ. ಬನ್ನಿ, ಏನಿಲ್ಲ, ಒಂದು ನೋಟ್ಬುಕ್ಕು, ಒಂದು ಪೆನ್ನು ಇಟ್ಕೊಂಡು ನಾನೇನು ಬರೀತೀನೋ ಅದನ್ನು ಸ್ಟೆಪ್ ವೈಸ್ ಆಗಿ ನೀವು ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಬನ್ನಿ ಡಿಸ್ಕಸ್ ಮಾಡೋಣ ಇವತ್ತು. ಬನ್ನಿ ಈಗ ನಾವು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಟು ಗೆಟ್ ಆನ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ RS ಫಾರ್ RS 4, ಅದು 4 ರೆಸಿಸ್ಟರ್ ಆಫ್ 2 ಓಮ್. ನೋಡಿ 2 ಓಮ್ ಅಂತ ಈ ಥರ ಬರೆದಿದ್ದೀನಿ, ಬಟ್ ಸಿಂಬಲ್ ಬಂದು ಅದರದ್ದು ಈ ಥರ ಇರುತ್ತೆ. ಓಕೆನಾ? ಓಮ್ ಸಿಂಬಲ್ ಬಂದು ಹಿಂಗಿರುತ್ತೆ. ಓಕೆ, ಈಚ್ ಆರ್ ಫಸ್ಟ್ ಕನೆಕ್ಟೆಡ್ ಇನ್ ಸೀರೀಸ್. ಯಾವ ಥರ ಕನೆಕ್ಟ್ ಆಗಿರುತ್ತೆ? 4 ರೆಸಿಸ್ಟರು ಫಸ್ಟು ಸೀರೀಸಲ್ಲಿ ಕನೆಕ್ಟ್ ಆಗಿರುತ್ತೆ. ಅದಾದಮೇಲೆ ಲೇಟರ್ ಟು ಗೆಟ್ ಆ್ಯನ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ RP ದ ಸೇಮ್ ರೆಸಿಸ್ಟರ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ನೋಡಿ, ಪ್ಯಾರಲಲ್ ಆಗು ಕನೆಕ್ಟ್ ಆಗಿರುತ್ತೆ, ಸೀರೀಸಲ್ಲೂ ಕೂಡ ಕನೆಕ್ಟ್ ಆಗಿರುತ್ತೆ. ಓಕೆನಾ? ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ದೆನ್ ದ ರೇಷಿಯೋ ಆಫ್ RS ಆರ್ RP ಈಸ್. RS ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಸೀರೀಸು, ರೆಸಿಸ್ಟೆನ್ಸ್ ಪ್ಯಾರಲಲ್. ಇವಾಗ ನಾವು ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. RS ಮತ್ತು RP ಇದು ರೇಷಿಯೋನ ನಾವು ಫೈಂಡ್ ಔಟ್ ಮಾಡಬೇಕು. ಇದನ್ನ ಫೈಂಡ್ ಔಟ್ ಮಾಡಿದ್ರೆ ಈ ಸಮ್ಮು ಕಂಪ್ಲೀಟಾಗಿ ಎಂಡ್ ಆಗುತ್ತೆ. ಇದೇ ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಕ್ವಶನ್ಸು ಏನು ಕೊಟ್ಟಿದ್ದಾರೆ ಅಂತ ನೋಡಿ, ಅದಾದಮೇಲೆ ನಾವು ಏನು ಫೈಂಡ್ ಔಟ್ ಮಾಡಬೇಕು ಅಂತ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟೆಪ್ ವೈಸಲ್ಲಿ ನಾನು ಮಾಡಿಕೊಡ್ತೀನಿ. ನೀವು ಒಂದು ನೋಟ್ಬುಕ್ಕು, ಒಂದು ಪೆನ್ ಇಟ್ಕೊಂಡು ನೀವು ಸ್ಟೆಪ್ ವೈಸಲ್ಲಿ ನಾನೇನು ಬರೀತೀನೋ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಬನ್ನಿ ಈಗ ನಾವು ಸಾಲ್ವ್ ಮಾಡೋಣ. ಫಸ್ಟು ನಾವೇನ ಫೈಂಡ್ ಔಟ್ ಮಾಡಬೇಕು ಅದನ್ನು ಬರ್ಕೊಳ್ಳೋಣ. ಓಕೆನಾ? ರೇಷಿಯೋನ ನಾವು ಫೈಂಡ್ ಮಾಡಬೇಕು. ಓಕೆನಾ? ಇದಾದಮೇಲೆ ನಾವು ನೆಕ್ಸ್ಟ್ ಏನು ಮಾಡೋಣ, ಗಿವನ್ ಬರ್ಕೊಳ್ಳೋಣ. ಗಿವನ್ ಅವ್ರೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ನೋಡಿ, ಒಂದು RS ಅಂದರೆ ಏನು, RP ಅಂದರೆ ಏನು, ಇದನ್ನು ಕನ್ಫ್ಯೂಸ್ ಆಗುತ್ತೆ. RS ಮತ್ತು RP ಅಂದರೆ ಏನು, ಸ್ಟಾರ್ಟಿಂಗು ಇವಾಗ ಫಾರ್ ಎಕ್ಸಾಂಪಲ್ ನೀವಿನ್ನೂ ಕ್ಲಾಸ್ ಕೇಳಿರಲ್ಲ ಅಂಥವ್ರಿಗೆ ಇದು ಕನ್ಫ್ಯೂಸ್ ಆಗುತ್ತೆ. RS ಅಂದರೆ ಏನು, RP ಅಂದರೆ ಏನು. RS ಅಂದರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಓಕೆನಾ? ನೆಕ್ಸ್ಟು RP ಅಂದರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಓಕೆನಾ? ಇದು ಬಂದು RS ಮತ್ತು RP, ಇದು ಅರ್ಥ ಆಗಿರ್ಬೋದು. ಓಕೆ, ಬನ್ನಿ ಇವಾಗ ಫೈಂಡ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಓಕೆನಾ? ಓಕೆ, ಇವಾಗ ನಾವು ಫಸ್ಟು ಸೀರೀಸ್ ಫಾರ್ಮುಲಾ ಹಾಕೊಳ್ಳೋಣ. ಏನು ಸೀರೀಸ್ ಫಾರ್ಮುಲಾ? R is equal to R1 plus R2 plus R3 plus R4. ಓಕೆನಾ? ಅದು ಡಯಾಗ್ರಾಮ್ ಹೇಗೆ ಬರುತ್ತೆ ಅಂತ ಸೀರೀಸ್ ಅಂತ ಹೇಳಿದ್ರೆ ನೋಡಿ, ಈ ಥರ ಸೀರೀಸ್ ಇರುತ್ತೆ. ಓಕೆನಾ? ನೋಡಿ, R1 R2 R3 R4 ಈ ಥರ ಡಯಾಗ್ರಾಮ್ ಇರುತ್ತೆ. ಓಕೆನಾ? ನೋಡಿ, ಈ ಥರ ಡಯಾಗ್ರಾಮ್ ಇರುತ್ತೆ. ತಿಳ್ಕೊಬೇಕೆಲ್ಲರೂ ನಾವೇನು ಮಾಡ್ತಾಯಿದ್ದೀವಿ, ಆ ಡಯಾಗ್ರಾಮ್ ಹಾಕಬೇಕು. ಈ ಥರ ಬರೆದ್ರೆ ಮಾತ್ರ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಸಿಗೋದು ನಿಮಗೆ. ಓಕೆನಾ? ಬನ್ನಿ ಇವಾಗ RS is equal to R1 plus R2 plus R3 plus R4. ಏನು 2 ಓಮ್ ಅಲ್ವಾ ಕೇಳಿರೋದು? ಅದಕ್ಕೆ R1 ಜಾಗದಲ್ಲಿ ನಾವು 2 ಹಾಕ್ತೀವಿ, ಪ್ಲಸ್ R2 ಜಾಗದಲ್ಲೂ 2 ಹಾಕ್ತೀವಿ, ಪ್ಲಸ್ R3 ಜಾಗದಲ್ಲೂ 2 ಹಾಕ್ತೀವಿ, ಪ್ಲಸ್ R4 ಜಾಗದಲ್ಲೂ 2 ಹಾಕ್ತೀವಿ. ಏನಕ್ಕೆ ಇದು ಹಾಕಿದ್ದೀವಿ ಅಂತ ಹೇಳಿದ್ರೆ, ನಮಗೆ ಓಮ್ ಅವ್ರು ಎಷ್ಟು ಕೇಳಿರೋದು 2 ಓಮ್. ಎಷ್ಟು ರೆಸಿಸ್ಟರ್ಸ್ ಐತೆ? 4 ರೆಸಿಸ್ಟರ್ಸ್ ಐತೆ. ಅದಕ್ಕೆ ನಾವು 2 + 2 + 2 ಅಂತ ಹಾಕಿದ್ದೀವಿ. ಇವಾಗ ನಾವು ಆ್ಯಡ್ ಮಾಡೋಣ. 2 + 2 4, 4 + 2 6, 6 + 2 8. ಎಷ್ಟಾಯ್ತು ಇವಾಗ? RS is equal to 8 ಓಮ್. ನಮಗೆ ಇವಾಗ ಸೀರೀಸ್ದು ಆನ್ಸರ್ ಸಿಕ್ತು. ಓಕೆನಾ? ರೆಸಿಸ್ಟೆನ್ಸ್ ಸೀರೀಸ್ದು ಆನ್ಸರ್ ಎಷ್ಟು? 8 ಓಮ್. ಅದೇ ರೀತಿಯಲ್ಲಿ ನಾವು ಇವಾಗ ಪ್ಯಾರಲಲ್ದು ಫೈಂಡ್ ಔಟ್ ಮಾಡೋಣ. ಬನ್ನಿ, ಪ್ಯಾರಲಲ್ ಕನೆಕ್ಷನ್. ಫಸ್ಟ್ ಒಂದು ಡಯಾಗ್ರಾಮ್ ಹಾಕೋಣ, ಸ್ಮಾಲ್ ಡಯಾಗ್ರಾಮ್ ಹಾಕೋಣ, ಗೊತ್ತಾಗಬೇಕು ನಿಮಗೆ. ನೋಡಿ, ಸ್ಮಾಲ್ ಡಯಾಗ್ರಾಮ್, ಇದು ಪ್ಯಾರಲಲ್ ಡಯಾಗ್ರಾಮ್ ಈ ಥರ ಇರುತ್ತೆ. ನಿಮಗೆ ಒಂದು ತಿಳ್ಸೋಕ್ಕೆ ಮಾಹಿತಿ. ಓಕೆನಾ? ಪ್ಯಾರಲಲ್ ಡಯಾಗ್ರಾಮ್ ಈ ಥರ ಇರುತ್ತೆ. ಇದು R1 R2 R3
R4 ಈ ಥರ ಡಯಾಗ್ರಾಮ್ ಇರುತ್ತೆ. ಬಟ್ ಪ್ಯಾರಲಲ್ ಫಾರ್ಮುಲಾ ಏನು, ಇದು ಇಂಪಾರ್ಟೆಂಟು. 1/RP is equal to 1/R ಪ್ಲಸ್ 1/R ಪ್ಲಸ್ 1/R ಪ್ಲಸ್ 1/R ಈ ಥರ ಬಂದು ಫಾರ್ಮುಲಾ. 1/R1 ಪ್ಲಸ್ 1/R2 ಪ್ಲಸ್ 1/R3 ಪ್ಲಸ್ 1/R4. ಓಕೆನಾ, ಈ ಥರ ಇರುತ್ತೆ ಫಾರ್ಮುಲಾ. ಓಕೆ, ಫಾರ್ಮುಲಾ ಬಂತು ನಮಗೆ. ಇವಾಗ ನಾವು ಸಾಲ್ವ್ ಮಾಡೋಣ ಬನ್ನಿ. 1/RP is equal to 1/RP is equal to ಇವಾಗ ನಾವೇನು ಮಾಡಬೇಕು, ಪ್ಲಸ್ ಮಾಡ್ಕೋಬೇಕು. ಓಕೆನಾ, ನೋಡಿ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಎಷ್ಟಾಗುತ್ತೆ, 4 ಸಿಗುತ್ತೆ. 4/2 ನೋಡಿ, 4/2 ಹೇಗೆ ಬಂತು ಅಂತ ಹೇಳಿ ಬರೆಯೋಣ ನೋಡಿ. 1 ಪ್ಲಸ್ 1/2 ಪ್ಲಸ್ 1/2 ಪ್ಲಸ್ 1/2 ಪ್ಲಸ್ 1/2. ಓಕೆನಾ, ನೋಡಿ 1 ಪ್ಲಸ್ 1 2, 2 ಪ್ಲಸ್ 1 3, 3 ಪ್ಲಸ್ 1 4, 4/2 ಬಂತು ನಮಗೆ. 4/2 2 1s 2 2s ಸಿಗುತ್ತೆ, 1/2 ಸಿಗುತ್ತೆ. ಇದಕ್ಕೆ ಆನ್ಸರ್ ಬಂದು 0.2 ಓಮ್. ಎಷ್ಟು ಬಂತು, 0.2 ಓಮ್. ಅದನ್ನು ಡಿವೈಷನ್ ಮಾಡಿ ತೋರಿಸ್ತೀನಿ ನೋಡಿ. 2 1 ಹಾಕ್ಕೊಳ್ಳಿ. ಬಟ್ ನಮಗೆ 2 1s 2 ಆಗಬೇಕಲ್ವಾ, ಬಟ್ 0 ಹಾಕೊಳ್ಳೋಣ. ಅವಾಗ ಪಾಯಿಂಟ್ ವೈಸಲ್ಲಿ ತೊಗೊಳ್ಳೋಣ, ಡೆಸಿಮಲಲ್ಲಿ ತೊಗೊಳ್ಳೋಣ ನಾವು. 0 ಪಾಯಿಂಟ್. ಇವಾಗ 2 5s 10, 0 ಬಂತಾ. ಓಕೆ, ಆನ್ಸರ್ ಎಷ್ಟು ನಮಗೆ, 0.5 ಓಮ್. ಪ್ಯಾರಲಲ್ಗೆ ಎಷ್ಟು ಆನ್ಸರು, 0.5 ಓಮ್ ಸಿಕ್ತು ನಮಗೆ. ಇಲ್ಲಿಂದ ನಾವು ರೇಷಿಯೋ ಫೈಂಡ್ ಔಟ್ ಮಾಡೋಣ ಬನ್ನಿ. ನೋಡಿ, ಇವಾಗ ರೇಷಿಯೋಗೆ ನಾವು ಕನ್ವರ್ಟ್ ಮಾಡೋಣ. RS ಎಷ್ಟು ಬಂತು ನಮಗೆ, 8 ಓಮ್. RP ಎಷ್ಟು ಬಂತು ನಮಗೆ, 0.5 ಓಮ್. ಓಕೆನಾ, ಇವಾಗ ನಾವು ರೇಷಿಯೋಗೆ ಕನ್ವರ್ಟ್ ಮಾಡೋಣ. ಓಕೆನಾ, RS ರೇಷಿಯೋ RP is equal to R8 ಇಷ್ಟು 0.5. ಓಕೆನಾ, ಇವಾಗ ಒಂದು ಸ್ಟೇಟ್ಮೆಂಟ್ ಬರ್ಕೊಳ್ಳಿ ಇಲ್ಲಿ. ಸಿನ್ಸ್ 0.5 ಈಸ್ ಡೆಸಿಮಲ್. 0.5 ಯಾವ ಫಾರ್ಮಲ್ ಇದೆ, ಡೆಸಿಮಲ್ ಫಾರ್ಮಲ್ ಇದೆ. ವಿ ರಿಮೂವ್ ಡೆಸಿಮಲ್ by multiplying both number by 2. ಓಕೆನಾ, ಇವಾಗ ನಾವು ಡೆಸಿಮಲ್ನ ರಿಮೂವ್ ಮಾಡ್ತಾ ಇದ್ದೀವಿ. ಯಾವುದ್ರ ಮುಖಾಂತರ ರಿಮೂವ್ ಮಾಡ್ತಾ ಇದ್ದೀವಿ ಅಂದರೆ, ಮಲ್ಟಿಪ್ಲಿಕೇಶನ್ ಮುಖಾಂತರ ನಾವು ಡೆಸಿಮಲ್ನ ರಿಮೂವ್ ಮಾಡ್ತಾ ಇದ್ದೀವಿ. ಓಕೆನಾ, ನೋಡಿ 8 × 2 ಎಷ್ಟು ಬಂತು, 16 ಬರುತ್ತೆ. 0.5 × 2 ಎಷ್ಟು ಬರುತ್ತೆ, 1 ಬರುತ್ತೆ. ಓಕೆನಾ, 0.5 × 2 ಮಾಡಿದ್ರೆ ನಿಮಗೆ 1 ಸಿಗುತ್ತೆ. ಇದು ಇಂಪಾರ್ಟೆಂಟ್ ಇಲ್ಲಿ. ಓಕೆನಾ, ಅರ್ಥ ಆಗಿರಬೇಕು ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ತಿರ್ಗಾ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, 8 × 0.5 is equal to 16 × 1. ಇವಾಗ ನಮ್ಮ ಫೈನಲ್ ಆನ್ಸರ್ ಏನು ಬರುತ್ತೆ, RS equal to RP is equal to 16 × 1. ಇದೇ ನಮ್ಮ ಫೈನಲ್ ಆನ್ಸರ್. ನೋಡಿ, ಇದೇ ನಮ್ಮ ಫೈನಲ್ ಆನ್ಸರ್. RS ಅಂದರೆ ಏನು, ರೆಸಿಸ್ಟೆನ್ಸ್ ಸೀರೀಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಪ್ಯಾರಲಲ್ ಈಕ್ವಲ್ ಟು ರೇಷಿಯೋ ಎಷ್ಟು ಸಿಕ್ತು ನಮಗೆ, 16 × 1. 16 ಸಿಕ್ತು. ಮತ್ತೆ ಸ್ಟಾರ್ಟಿಂಗಿಂದ ಎಕ್ಸ್ಪ್ಲೇನ್ ಮಾಡ್ಕೊಬರ್ತೀನಿ ನೋಡಿ. ನೋಡಿ, ಈಗ ನಾನು ನೀಟಾಗಿ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ. ಗಿವನ್ ಏನು ಕೊಟ್ಟು ಫಸ್ಟು ನಾವೇನು ಮಾಡಬೇಕು, ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಬಟ್ ಏನಿಲ್ಲಿ RS ಮತ್ತು RP ಅಂತ ಕೊಟ್ಟಿದ್ದಾರೆ, ಅದು ನಮಗೆ ಗೊತ್ತಿಲ್ಲ RS ಮತ್ತು RP ಏನು ಅಂತ. RS ಅಂದ್ರೆ ಏನು, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇನ್ ಸೀರೀಸು. RP ಅಂದ್ರೇನು, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಓಕೆ, ಆಯಿತು. ಇವಾಗ ನಾವು ಫೈಂಡ್ ಔಟ್ ಮಾಡೋಣ. ಯಾವುದನ್ನ, ರೇಷಿಯೋನ ಕಂಡುಹಿಡಿಯೋಣ ಬನ್ನಿ. ಫಸ್ಟ್ ಏನಂತ ಫೈಂಡ್ ಔಟ್ ಮಾಡ್ತೀರಾ, ಫೈಂಡ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಫಸ್ಟು ಸೀರೀಸ್ನ ಫೈಂಡ್ ಔಟ್ ಮಾಡೋಣ, ಆಮೇಲೆ ಪ್ಯಾರಲಲ್ನ ಫೈಂಡ್ ಔಟ್ ಮಾಡೋಣ. ಓಕೆನಾ, ನೋಡಿ, ಇದು ಬಂದು ಸೀರೀಸ್ ಫಾರ್ಮುಲಾ. R is equal to R1 ಪ್ಲಸ್ R2 ಪ್ಲಸ್ R3 ಪ್ಲಸ್ R4 ಬಂದು ಸೀರೀಸ್ ಫಾರ್ಮುಲಾ. ಹಾಗೇನೆ ನಾನು ಡಯಾಗ್ರಾಮ್ ಕೂಡ ತೋರಿಸಿದ್ದೀನಿ, ಯಾವ ರೀತಿಯಲ್ಲಿ ಡಯಾಗ್ರಾಮ್ ಇರುತ್ತೆ ಅಂತ ಕೂಡ ನಾನು ತೋರಿಸಿದ್ದೀನಿ. ಅದರ ಜೊತೆಗೆ ಇವಾಗ ನಾವು RS is equal to R1 ಅಂದರೆ ಏನು 2 ಪ್ಲಸ್ R2 ಅಂದರೆ ಏನು 2 ಪ್ಲಸ್ R3 ಅಂದರೆ ಏನು 2, R4 ಅಂದರೆ ಏನು 2. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ 8 ಓಮ್ ಸಿಗುತ್ತೆ. ಇವಾಗ ನಾವು ಸೀರೀಸ್ನ ಫೈಂಡ್ ಔಟ್ ಮಾಡಿದ್ವಿ. ಆನ್ಸರ್ ಎಷ್ಟು ಬಂತು, 8 ಓಮ್ ಬಂತು. ಅದೇ ರೀತಿಯಲ್ಲಿ ಪ್ಯಾರಲಲ್ ಆಗಿ ಕನ್ವರ್ಟ್ ಮಾಡೋಣ, ಪ್ಯಾರಲಲ್ ಫೈಂಡ್ ಔಟ್ ಮಾಡೋಣ. ನೋಡಿ, ಪ್ಯಾರಲಲ್ ಕನೆಕ್ಷನ್ ಈ ಥರ ಇರುತ್ತೆ ಡಯಾಗ್ರಾಮ್.
ಓಕೆನಾ. ಪ್ಯಾರಲಲ್ ಕನೆಕ್ಷನ್ ಈ ಥರ ಇರುತ್ತೆ. 1/RP ಇಸ್ ಈಕ್ವಲ್ ಟು, ಇದು ಬಂದು ಫಾರ್ಮುಲಾ, ಓಕೆನಾ. ಫಾರ್ಮುಲಾ ನೋಡಿ, ಫಾರ್ಮುಲಾ 1/RP ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3 ಪ್ಲಸ್ 1/R4, ಇದು ಬಂದು ಫಾರ್ಮುಲಾ. ಇವಾಗ ನಾವು ಅದನ್ನು ಸಾಲ್ವ್ ಮಾಡೋಣ ನೋಡಿ. 1/RP ಇಸ್ ಈಕ್ವಲ್ ಟು 1/2 ಪ್ಲಸ್ 1/2 ಪ್ಲಸ್ 1/2 ಪ್ಲಸ್ 1/2, ಓಕೆನಾ. ಇಷ್ಟು ಆ್ಯಡ್ ಮಾಡಿದ್ರೆ ನಮಗೆ 4/2 ಬರುತ್ತೆ. 4 ಹೆಂಗೆ ಬರುತ್ತೆ ಅಂತ ಕೇಳ್ಬೋದು ನೀವು ನೋಡಿ. 1 + 1 2, 2 + 1 3, 3 + 1 4, 4/2 ಬಂತು, ಓಕೆನಾ. ಇವಾಗ ನಾವು 1/RP ಇಸ್ ಈಕ್ವಲ್ ಟು 4/2 ಅಂತ ಮಾಡಿ ನಾವು ಇವಾಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ನೋಡಿ. 2 1s ಡಿವೈಡ್ ಮಾಡ್ತೀವಿ ನೋಡಿ. 2 1s 2 2s 1/2 ಬಂತು. ಇವಾಗ ನಾವು ಇದನ್ನ ಡೆಸಿಮಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ, ಡಿವೈಡ್ ಮಾಡಿ. ಎಷ್ಟು ಬರುತ್ತೆ ಫೈನಲ್ ಆನ್ಸರ್ ನಮಗೆ? 0.5 ಓಮ್ ಬರುತ್ತೆ, ಓಕೆನಾ. ಇವಾಗ ನಮಗೆ RS ಎಷ್ಟು ಬಂತು? 8 ಓಮ್ ಬಂತು. RP ಎಷ್ಟು ಬಂತು? 0.5 ಓಮ್ ಬಂತು, ಓಕೆನಾ. RS 5 ಓಮ್, RS 8 ಓಮ್ ಬಂದಿದೆ, RP 0.5 ಓಮ್ ಬಂದಿದೆ, ಓಕೆನಾ. ನೆಕ್ಸ್ಟ್ ಏನು ಮಾಡ್ತೀರಾ ನೀವು? ಇವಾಗ ನಾವೇನು ಫೈಂಡ್ ಔಟ್ ಮಾಡ್ತೀವಿ? ರೇಷಿಯೋ. ಏನು ಫೈಂಡ್ ಔಟ್ ಮಾಡ್ತಿದ್ದೀವಿ? ರೇಷಿಯೋನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. RS ರೈಸ್ ಟು RP ಇಸ್ ಈಕ್ವಲ್ ಟು, ನಾವು ರೇಷಿಯೋ ಫಾರ್ಮಲ್ಲಿ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡಿ, ಇವಾಗ ನಾವು ಡೆಸಿಮಲ್ ಫಾರ್ಮ್ ಇರೋದನ್ನ ನಾವು ಮಲ್ಟಿಪ್ಲಿಕೇಶನ್ ಮುಖಾಂತರ ನಾವು ಸಾಲ್ವ್ ಮಾಡಬೇಕು ನೋಡಿ. 8 2s 16, 0.5 × 2 1 ಸಿಗುತ್ತೆ ನಮಗೆ, ಓಕೆನಾ. ಅದಕ್ಕೆ 16 ಗಿವ್ ರೈಸ್ ಟು 1, ಓಕೆನಾ. ಇವಾಗ ರೇಷಿಯೋನ ನಾವು ಕಂಡುಹಿಡಿದೀವಿ. ಎಷ್ಟು? 16/1 ಸಿಕ್ಕಿದೆ ನಮಗೆ. ಇದೇ ಫೈನಲ್ ಆನ್ಸರ್, ಓಕೆನಾ. ಬನ್ನಿ ಇವಾಗ ನೆಕ್ಸ್ಟ್ ಸಮ್ನ ಸಾಲ್ವ್ ಮಾಡೋಣ ನೋಡಿ. ಇವಾಗ ನಾವು ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ದ ರೆಸಿಸ್ಟರ್ R1 R2 R3 ಹ್ಯಾವ್ ದ ವ್ಯಾಲ್ಯೂಸ್. R1ಗೆ ಎಷ್ಟಿದೆ ವ್ಯಾಲ್ಯೂ, R2ಗೆ ಎಷ್ಟಿದೆ, R3ಗೆ ಎಷ್ಟಿದೆ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋಣ ನೋಡಿ. ಇವಾಗ ನಾವು 20 ಓಮ್ 30 ಓಮ್ 80 ಓಮ್ ಅವರೇ ಕೊಟ್ಟಿದ್ದಾರೆ. ಓಮ್ ಸಿಂಬಲ್ ಹಿಂಗಿರುತ್ತೆ, ಓಕೆನಾ. ಓಮ್ ಸಿಂಬಲ್ ಇದು. ನೆಕ್ಸ್ಟ್ ರೆಸ್ಪೆಕ್ಟಿವ್ಲಿ ವಿಚ್ ಹ್ಯಾವ್ ಬೀನ್ ಪ್ಯಾರಲಲ್ ಕನೆಕ್ಷನ್. ಯಾವ ಕನೆಕ್ಷನಲ್ಲಿದೆ? ಪ್ಯಾರಲಲ್ ಕನೆಕ್ಟ್ ಆಗಿದೆ, ಓಕೆನಾ. ಪ್ಯಾರಲಲ್ ಕನೆಕ್ಟೆಡ್ ಟು ಅ ಬ್ಯಾಟ್ರಿ ಆಫ್ 24 ವೋಲ್ಟ್. ಎಷ್ಟು ವೋಲ್ಟು? 24 ವೋಲ್ಟ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ದೆನ್ ಕ್ಯಾಲ್ಕುಲೇಟ್ ದಿ ಫಾಲೋಯಿಂಗ್. ಇವಾಗ ನಾವು ಏನೇನು ಫೈಂಡ್ ಔಟ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 1 2 3 ಈ ಮೂರನ್ನ ನಾವು ಫೈಂಡ್ ಔಟ್ ಮಾಡಬೇಕು, ಓಕೆನಾ. ನೋಡಿ ಏನು ಹೇಳ್ತಾ ಇದ್ದಾರೆ? ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ರೆಜಿಸ್ಟರ್. ಪ್ರತಿ ಒಂದು ರೆಜಿಸ್ಟರಲ್ಲೂ, ಆ 3 ರೆಜಿಸ್ಟರಲ್ಲೂ ಎಷ್ಟು ಕರೆಂಟು ಫ್ಲೋ ಆಗ್ತಿದೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡಬೇಕು ನಾವು. ಸೆಕೆಂಡ್ ಏನು ಫೈಂಡ್ ಔಟ್ ಮಾಡಬೇಕು? ದ ಟೋಟಲ್ ಕರೆಂಟ್ ಇನ್ ಸರ್ಕ್ಯೂಟ್. ಆ ಸರ್ಕ್ಯೂಟಲ್ಲಿ ಟೋಟಲ್ ಎಷ್ಟು ಕರೆಂಟ್ ಇದೆ ಅಂತ ನಾವು ಚೆಕ್ ಮಾಡಬೇಕು. ನೆಕ್ಸ್ಟು ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಎಷ್ಟು ರೆಸಿಸ್ಟೆನ್ಸ್ ಇದೆ ಆ ಸರ್ಕ್ಯೂಟಲ್ಲಿ ಅಂತ ಫೈಂಡ್ ಔಟ್ ಮಾಡಬೇಕು. ಈ 3 ಫೈಂಡ್ ಔಟ್ ಮಾಡಿದ್ರೆ ಈ ಸಮ್ ಕಂಪ್ಲೀಟಾಗಿ ಎಂಡ್ ಆಗುತ್ತೆ. ಇದೇ ರೀತಿಯಲ್ಲಿ ನೀವು ಇದೇ ಸ್ಟ್ರಕ್ಚರಲ್ಲಿ ನೀವು ಓದಬೇಕು, ಓಕೆನಾ. ಸಮ್ಸ್ನ ಇದೇ ಸ್ಟ್ರಕ್ಚರಲ್ಲಿ ನೀವು ಓದಿದ್ರೆ ಮಾತ್ರ ನಿಮ್ಗೆ ಏನೇನು ಫೈಂಡ್ ಔಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ, ಓಕೆನಾ. ಬನ್ನಿ, ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅವರು? ಪ್ಯಾರಲಲ್ ಕನೆಕ್ಷನ್ ಕೇಳ್ತಾ ಇದ್ದಾರೆ, ಬಟ್ ಪ್ಯಾರಲಲ್ ಫಾರ್ಮುಲಾ ಹಾಕ್ಬೇಕಿಲ್ಲಿ, ಓಕೆನಾ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ. ಸಮ್ ತುಂಬ ಇಂಪಾರ್ಟೆಂಟ್ ಇದೆ, ನಾನು ಸ್ಟೆಪ್ ವೈಸಲ್ಲಿ ಮಾಡಿಕೊಡ್ತೀನಿ. ನೀವು ನಾನೇನು ಮಾಡ್ತೀನೋ ನೀವು ಅಷ್ಟೇ ಒಂದು ನೋಟ್ಬುಕ್ಕು ಪೆನ್ ಇಟ್ಕೊಂಡು ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು, ಓಕೆನಾ. ಬನ್ನಿ ಇವಾಗ ಸಾಲ್ವ್ ಮಾಡೋಣ ನೋಡಿ. ಗಿವನ್ ಏನು ಕೊಟ್ಟಿದ್ದಾರೆ ಫಸ್ಟು ಗಿವನ್ ಬರ್ಕೋಬೇಕು ನೀವು, ಓಕೆನಾ. R1 ಎಷ್ಟಿದೆ? 20 ಓಮ್ ಇದೆ. R2 ಎಷ್ಟಿದೆ? 30 ಓಮ್. R3 ಎಷ್ಟಿದೆ? 80 ಓಮ್, ಓಕೆನಾ. ನೋಡಿ, R1 20 ಓಮ್, R2 30, R3 80 ಓಮ್, ಓಕೆ. ಗಿವನ್ ಬರ್ಕೊಂಡ್ವಿ ನಾವು. ನೆಕ್ಸ್ಟು ವೋಲ್ಟೇಜ್ V ಅಲ್ವಾ? 24 ವೋಲ್ಟ್ ಅವರೇ ಕೊಟ್ಟಿದ್ದಾರೆ, 24 ವೋಲ್ಟು. ಇವಾಗ ಯಾವ ಕನೆಕ್ಷನಲ್ಲಿ ಇದೆ ಅಂತ ಹೇಳಿದ್ರೆ, ಇದು ಕನೆಕ್ಟೆಡ್ ಟು ಪ್ಯಾರಲಲ್ ಕನೆಕ್ಷನಲ್ಲಿ ಇದೆ, ಓಕೆನಾ. ಪ್ಯಾರಲಲ್ ಕನೆಕ್ಷನಲ್ಲಿ ಇದೆ. ಫಸ್ಟು ನಾವು ಯಾವ ಕ್ವಶನ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ಸರ್ಕ್ಯೂಟ್. ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅಂತ ನಾವು ಇವಾಗ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಅದನ್ನು ಬರ್ಕೊಬಿಡಿ ನೀವು. ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ರೆಸಿಸ್ಟರ್, ಓಕೆನಾ. ಇವಾಗ ನಾವು ಕರೆಂಟ್ ಅಂತ ಕೊಟ್ಟಿದ ತಕ್ಷಣ ನಾವು ಓಮ್ಸ್ ಲಾನ ನಾವು ಫಾರ್ಮುಲಾ ತಗೋಬೇಕು. ಯೂಸಿಂಗ್ ಓಮ್ಸ್ ಲಾ, ಓಕೆನಾ. ಯೂಸಿಂಗ್ ಓಮ್ಸ್ ಲಾ ನೋಡಿ. I is equal to V/R, ಓಕೆನಾ. I ಏನು ಡಿಫೈನ್ ಮಾಡುತ್ತೆ ಇಲ್ಲಿ? ಕರೆಂಟ್. I ಏನು ಡಿಫೈನ್ ಮಾಡುತ್ತೆ? ಕರೆಂಟ್. V ಏನು ಡಿಫೈನ್ ಮಾಡುತ್ತೆ? ವೋಲ್ಟೇಜ್, ಓಕೆ. ನೆಕ್ಸ್ಟ್ R ಏನು ಡಿಫೈನ್ ಮಾಡುತ್ತೆ ಇಲ್ಲಿ? ಓಕೆನಾ. ನೆಕ್ಸ್ಟ್ ನೋಡಿ,
ಅದೇ ಸ್ಟೆಪ್ಪು, ಕರೆಂಟ್ ಥ್ರೂ R1 ಈಸ್ ಈಕ್ವಲ್ ಟು 20 ಓಮ್. ಫಸ್ಟ್ ನಾವು R1 ತೊಗೊಂಡ್ವಿ, 20 ಓಮ್ನ ತೊಗೊಂಡ್ವಿ ನಾವು, ಓಕೆನಾ. R1 20 ಓಮ್, R2 30 ಓಮ್, R3 80 ಓಮ್. ಇದೇ ರೀತಿಯಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗೋಣ, ಓಕೆನಾ. I1 ಈಸ್ ಈಕ್ವಲ್ ಟು ವಿ ಏನು ನಮಗೆ, ವಿ 24, ಆರ್ ಏನು 20, ಓಕೆನಾ. ಇವಾಗ ನಾವು ಕ್ಯಾನ್ಸಲ್ ಮಾಡೋಣ, ಓಕೆ. 2 1s 0, 2 1s 2 2s, 2 6 12, 2 5s 10. ಎಷ್ಟು ಬಂತು ನಮಗೆ? I1 ಈಸ್ ಈಕ್ವಲ್ ಟು 6/5 ಬಂತು. ಇವಾಗ ನಾವು ಇದನ್ನು ಡಿವೈಡ್ ಮಾಡ್ಬೋದು ಆರಾಮಾಗಿ, ಓಕೆನಾ. ನೋಡಿ 5 6, ಓಕೆ. 5 1s 5, 1 ಪಾಯಿಂಟ್, ಯಾಕಂದರೆ ಇಲ್ಲಿ 0 ತೊಗೋತಾ ಇದ್ದೀವಿ. 5 2s 10. ಎಷ್ಟು ಬಂತು ಆನ್ಸರ್ ನಮಗೆ? 20 ಓಮ್ಗೆ 1.2 ಆಂಪಿಯರ್, ಓಕೆನಾ. I1 ಈಸ್ ಈಕ್ವಲ್ ಟು 1.2 ಆಂಪಿಯರ್ ಬಂತು, ಓಕೆನಾ. ಇವಾಗ ನಾವು R2 ಮಾಡೋಣ, ಓಕೆನಾ. ಕರೆಂಟ್ ಥ್ರೂ R2 ಈಸ್ ಈಕ್ವಲ್ ಟು 30 ಓಮ್, ಓಕೆನಾ. R2 30 ಓಮ್, ಸೇಮ್ ಆ್ಯಸ್ I2 ಈಸ್ ಈಕ್ವಲ್ ಟು ವೋಲ್ಟೇಜ್ ಎಷ್ಟು 24 ಅಲ್ವಾ, ಡಿವೈಡೆಡ್ ಬೈ R ಎಷ್ಟು 30, ಓಕೆ. ಇವಾಗ ನಾವಿಲ್ಲಿ ಕ್ಯಾನ್ಸಲ್ ಮಾಡ್ಬೋದು. ನೋಡಿ ಕ್ಯಾನ್ಸಲ್ ಮಾಡಿದರೆ 2 1s 1 ಬಾರೋ ಆಗುತ್ತೆ, 1 ಆಗುತ್ತೆ. ಆವಾಗ 2 5s 10, 2 1s 2 2s, ಓಕೆನಾ. ನೆಕ್ಸ್ಟು 3 5s 15, 3 4s 12. ಎಷ್ಟು ಸಿಕ್ತು ನಮಗೆ? 4/5 ಸಿಕ್ತು. ಎಷ್ಟು ಸಿಕ್ತು? 4/5 ಸಿಕ್ತು. ಇವಾಗ ನಾವೇನು ಮಾಡಬೇಕು? ಡಿವೈಡ್ ಮಾಡೋಣ, ಓಕೆನಾ. 4 ಹಾಕ್ಕೊಂಡಿದ್ದೀವಿ, 5 1s 5 ಆಗಲ್ಲ, ಅದಕ್ಕೆ ನಾವು 0 ಹಾಕ್ಕೊಂಡು ಇಲ್ಲಿ ಡೆಸಿಮಲ್ 0.5 8s 40 0. I2 ಎಷ್ಟು ಸಿಕ್ತು ನಮಗೆ? I2 ಈಸ್ ಈಕ್ವಲ್ ಟು 0.8 ಆಂಪಿಯರ್, ಮುಗೀತು. ಇವಾಗ ನಾವು R3 ಮಾಡೋಣ, ಓಕೆ. R3 ಎಷ್ಟು? 80 ಓಮ್ ಮಾಡೋಣ. ಇವಾಗ ಕರೆಂಟ್ ಥ್ರೂ R3 ಈಸ್ ಈಕ್ವಲ್ ಟು 80 ಓಮ್ ಮಾಡೋಣ ನಾವು. ನೋಡಿ ಸೇಮ್ ಫಾರ್ಮುಲಾ, I3 ಈಸ್ ಈಕ್ವಲ್ ಟು ವೋಲ್ಟೇಜ್ ಎಷ್ಟು 24, ಆರ್ ಏನು 80. ಇವಾಗ ನಾವು ಇಲ್ಲಿ ಕ್ಯಾನ್ಸಲಿಂಗ್ ಮಾಡಬೇಕಷ್ಟೇ. ನೋಡಿ 2 1s 2 2s, 2 4s 8 0, 2 6 12, 2 2s 4 0, 2 3s 6, 2 10s 20. ಇವಾಗ ನಮಗೆ ಏನು ಸಿಗುತ್ತೆ? I3 ಈಸ್ ಈಕ್ವಲ್ ಟು 3/10 ಸಿಕ್ತು. I3 ಈಸ್ ಈಕ್ವಲ್ ಟು 3/10 ಸಿಕ್ತು. ಬಟ್ ಡಿವೈಡ್ ಮಾಡ್ಬೋದು ನೋಡಿ, 10 3, ಬಟ್ ನಮಗೆ ಇಲ್ಲೊಂದು 0 ಇಲ್ಲ, ಅದಕ್ಕೆ ನಾವು ಡೆಸಿಮಲಲ್ಲಿ ತೊಗೊಳ್ಳೋಣ. 0 ಪಾಯಿಂಟ್ ಅಂತ ಹಾಕೊಂಡು ಇಲ್ಲಿ ಎಕ್ಸ್ಟ್ರಾ ಒಂದು 0 ತೊಗೊಳ್ಳೋಣ. 10 3s ಎಷ್ಟಾಯಿತು? 30 0. ಇವಾಗ ನಮಗೆ I3 ಎಷ್ಟು ಬಂತು? 0.3 ಆಂಪಿಯರ್. ಇವಾಗ ನಾವು ಫಸ್ಟು ನೋಡಿದ್ವಿ ಕಂಪ್ಲೀಟಾಗಿ. ಯಾವ ಕ್ವಶನ್ ನೋಡಿದ್ವಿ ಇವಾಗ? ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ರೆಸಿಸ್ಟರ್ ನೋಡಿದ್ವಿ. R1 ಎಷ್ಟು ಬಂತು, R2 ಎಷ್ಟು ಬಂತು, R3 ಎಷ್ಟು ಬಂತು ಕೂಡ ನಮಗೆ ಗೊತ್ತಾಯ್ತು ಇವಾಗ ಕಂಪ್ಲೀಟಾಗಿ, ಓಕೆನಾ. ಬನ್ನಿ ನಾವು ಇವಾಗ ಸೆಕೆಂಡ್ ನೋಡೋಣ. ಫೈಂಡ್ ದ ಟೋಟಲ್ ಕರೆಂಟ್ ನೋಡೋಣ ಇವಾಗ, ಓಕೆನಾ. ಫೈಂಡ್ ದ ಟೋಟಲ್ ಕರೆಂಟ್, ಓಕೆನಾ. ಫಾರ್ಮುಲಾ ಹಾಕೋಣ. I ಈಸ್ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ I3. ಯಾಕಂದರೆ ಟೋಟಲ್ ಕರೆಂಟ್ ನೋಡ್ತಾ ಇದ್ದೀವಿ ನಾವು ಇವಾಗ, ಓಕೆನಾ. I ಈಸ್ ಈಕ್ವಲ್ ಟು I1 ಏನು ಇಲ್ಲಿ ಬಂದಿತ್ತಲ್ಲ ಆನ್ಸರ್ ನಮಗೆ, ನೋಡಿ ಬಂದಿದೆಯಲ್ಲ 1/2 8/0.8 0.3 ಆ ಥರ ನಮ್ಗೆ ಇವಾಗ ಬರ್ಕೊಳ್ಳೋಣ. I1 ಏನು ಸಿಕ್ಕಿದೆ ನಮಗೆ? 1.2 ಸಿಕ್ಕಿದೆ, ಪ್ಲಸ್ I2 ಏನು ಸಿಕ್ಕಿದೆ? 0.8 ಸಿಕ್ಕಿದೆ. I3 ಏನು ಸಿಕ್ಕಿದೆ? 0.3 ಸಿಕ್ಕಿದೆ, ಓಕೆನಾ. ಇವಾಗ ಟೋಟಲಾಗಿ ಆ್ಯಡ್ ಮಾಡಿ. ಇವಾಗ 1.2 0.8 0.3 ಟೋಟಲಾಗಿ ಇಷ್ಟು ಆ್ಯಡ್ ಮಾಡಿದ್ರೆ ನಿಮಗೆ 2.3 ಸಿಗುತ್ತೆ. I ಈಸ್ ಈಕ್ವಲ್ ಟು 2.3 ಆಂಪಿಯರ್, ಓಕೆನಾ. I ಈಸ್ ಈಕ್ವಲ್ ಟು 2.3. ಇವಾಗ ನಾವು ಟೋಟಲ್ ಕರೆಂಟು ಕೂಡ ಫೈಂಡ್ ಔಟ್ ಮಾಡಿದ್ವಿ. ಲಾಸ್ಟ್ ಏನಿದೆ ನಮಗೆ? ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ಸರ್ಕ್ಯೂಟ್. ಟೋಟಲ್ ರೆಸಿಸ್ಟೆನ್ಸ್ನ ನಾವು ಫೈಂಡ್ ಔಟ್ ಮಾಡೋಣ, ಬನ್ನಿ. ಈಸಿ ಇದೆ ಇದು. ಫೈಂಡ್ ದ ಟೋಟಲ್ ರೆಸಿಸ್ಟೆನ್ಸ್, ಓಕೆ, ಯೂಸಿಂಗ್ ಓಮ್ಸ್ ಲಾ ತಗೊಂಡು ನಾವು ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಣ, ಓಕೆನಾ. ನೋಡಿ ರೆಸಿಸ್ಟೆನ್ಸ್ಗೆ ಫಾರ್ಮುಲಾ R ಈಸ್ ಈಕ್ವಲ್ ಟು V/I, ಓಕೆನಾ. R ಈಸ್ ಈಕ್ವಲ್ ಟು V/I. V ಅಂದರೆ ವೋಲ್ಟೇಜು,
ಐ ಅಂದರೆ ಕರೆಂಟು, ಓಕೆನಾ. ಆರ್ ಅಂದರೆ ರೆಸಿಸ್ಟೆನ್ಸು. ಓಕೆ ನೋಡಿ, ಆರ್ ಈಸ್ ಈಕ್ವಲ್ ಟು ವೋಲ್ಟೇಜಸ್ ಸಿಕ್ತು ನಮಗೆ 24 ವೋಲ್ಟೇಜು. ಐ ಏನು ಫೈನಲ್ ಆನ್ಸರು ಬಂತಲ್ಲ 2.3, ಓಕೆನಾ. ಇವಾಗ ನಾವು ರಿಮೂವ್ ಡೆಸಿಮಲ್, ನಾನು ಸ್ಟೆಪ್ ಬೈ ಮಾಡ್ತಾಯಿದ್ದೀನಿ, ನೀವು ಅರ್ಥ ಮಾಡ್ಕೋಬೇಕು. ರಿಮೂವ್ ಡೆಸಿಮಲ್ನ ರಿಮೂವ್ ಮಾಡೋಣ. ಆರ್ ಈಸ್ ಈಕ್ವಲ್ ಟು 24/23 ಇದೆಯಲ್ವಾ. ಇವಾಗ ನಾವು ಒಂದು ಡೆಸಿಮಲ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಇಂಟು 10 ಅಂತ ಹಾಕ್ಕೊಳ್ಳಿ. ಓಕೆ, ಸಿಂಪಲಾಗಿ ಮಾಡಬೇಕು ಇಷ್ಟೇ. ಇವಾಗ ನಾವು 23, ಇವಾಗ ಆರ್ ಈಸ್ ಈಕ್ವಲ್ ಟು 240 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ನಂಬರ್ನ ನಾವು ಡೆಸಿಮಲ್ ಫಾರ್ಮಲ್ಲಿ ಇವಾಗ ನಾವು ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ 23 ಆಗುತ್ತೆ ಇಲ್ಲಿ, ಯಾಕಂದರೆ ಇಲ್ಲಿ 0 ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ 23 ಆಗುತ್ತೆ. ಇವಾಗ ನಾವು ಡಿವೈಡ್ ಮಾಡೋಣ ಬನ್ನಿ. 23 ಡಿವೈಡೆಡ್ ಬೈ 240, ಓಕೆನಾ. ನೋಡಿ 23 1s 23, 4ಅಲ್ಲಿ 1 ಹೋದರೆ 1 0, 10ನ 0ನ ಕೆಳಗಡೆ ಇಳಿಸ್ಕೊಳ್ಳಿ, ಅದಕ್ಕೆ ಒಂದು 0 ಹಾಕ್ಕೊಂಡಿಲ್ಲಿ ಇನ್ನೊಂದು 0ನ ಆ್ಯಡ್ ಮಾಡಿ. 23 4s 92 ಆಗುತ್ತೆ. 10ಅಲ್ಲಿ 2 ಹೋದರೆ 8, ಓಕೆನಾ. ನೆಕ್ಸ್ಟ್ ಇಲ್ಲಿ 0, ಓಕೆ. ನೆಕ್ಸ್ಟು 0 ಕನ್ಸಿಡರ್ ಮಾಡ್ಕೊಂಡು 3 ಅಂತ ಹಾಕ್ಕೊಳ್ಳಿ. ಲಾಸ್ಟಲ್ಲಿ 92 ಬರುತ್ತೆ, ಲಾಸ್ಟಲ್ಲಿ 18 ಸಿಗುತ್ತೆ. ಇಲ್ಲಿಗೆ ನೀವು ಸ್ಟಾಪ್ ಮಾಡಿ. ನೋಡಿ ಫೈನಲ್ ಆನ್ಸರು ನಿಮಗೆ 240 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 10.43 ಬರುತ್ತೆ, ಓಕೆನಾ. ಇಷ್ಟು ಫೈನಲ್ ಆನ್ಸರು. ದೇರ್ ಫೋರ್ ಆರ್ ಈಸ್ ಈಕ್ವಲ್ ಟು 10.43 ಇದೇ ನಿಮ್ಮ ಫೈನಲ್ ಆನ್ಸರು. ಓಕೆ, ಬನ್ನಿ ಇವಾಗ ನಾನು ತಿರ್ಗಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ನೋಡಿ, ಇಲ್ಲಿ ನಾವು ಈ ಮೂರನ್ನ ಫೈಂಡ್ ಔಟ್ ಮಾಡಬೇಕು. ಏನು ಫೈಂಡ್ ಔಟ್ ಮಾಡಬೇಕು? ಒಂದು ರೆಸಿಸ್ಟರ್ನ ಫೈಂಡ್ ಔಟ್ ಮಾಡಬೇಕು, ಇನ್ನು ಕರೆಂಟ್ನ ಫೈಂಡ್ ಔಟ್ ಮಾಡಬೇಕು, ಇನ್ನು ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು, ಓಕೆನಾ. ಗಿವನ್ ಅವರೇ ಕೊಟ್ಟಿದ್ದಾರೆ 20 Ω 30 Ω 80 Ω, ಓಕೆನಾ. ವೋಲ್ಟೇಜ್ ಕೂಡ ಅವರೇ ಕೊಟ್ಟಿದ್ದಾರೆ 24 ವೋಲ್ಟು. ಯಾವ ಕನೆಕ್ಷನಲ್ಲಿದೆ? ಪ್ಯಾರಲಲ್ ಕನೆಕ್ಷನಲ್ಲಿ ಇದೆ, ಓಕೆನಾ. ನೆಕ್ಸ್ಟ್ ನೋಡಿ, ಫಸ್ಟು ಏನು ಮಾಡ್ತೀರಾ ನೀವು? ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ರೆಸಿಸ್ಟರ್ ಅಂತ ಫೈಂಡ್ ಔಟ್ ಮಾಡ್ತೀರಾ. ಏನು ಫಾರ್ಮುಲಾ ಅದಕ್ಕೆ? ಐ ಈಸ್ ಈಕ್ವಲ್ ಟು ವಿ ಬೈ ಆರ್. ಐ ಅಂದರೆ ಏನು? ಕರೆಂಟು, ವಿ ಅಂದರೆ ವೋಲ್ಟೇಜು, ಆರ್ ಅಂದರೆ ರೆಸಿಸ್ಟೆನ್ಸು. ಕರೆಂಟ್ ಥ್ರೂ R1 ಎಷ್ಟು ಬರುತ್ತೆ? R1 20 Ω ಅಂತ ಹಾಕ್ಕೊಂಡು ಅದನ್ನು ಫಾರ್ಮುಲಾ ಎಲ್ಲ ಇದೆ, ಅದನ್ನು ಸಾಲ್ವ್ ಮಾಡಿ. ನಿಮಗೆ I1 ಏನು ಸಿಗುತ್ತೆ? 1.2 ಸಿಗುತ್ತೆ. ನೆಕ್ಸ್ಟು R2 30 Ω ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ಫಾರ್ಮುಲಾ ಹಾಕ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. ಫೈನಲ್ ಆನ್ಸರ್ ನಿಮಗೆ I2 ಈಸ್ ಈಕ್ವಲ್ ಟು 0.8A ಸಿಗುತ್ತೆ. ನೆಕ್ಸ್ಟು I3 ಆ್ಯಸ್ ಇಟ್ ಈಸ್ ಅಷ್ಟೇ. I3 ಹಾಕ್ಕೊಂಡು ನಾರ್ಮಲಾಗಿ ಸಾಲ್ವ್ ಮಾಡಿದ್ರೆ ನಿಮಗೆ I3 ಈಸ್ ಈಕ್ವಲ್ ಟು 0.3 ಸಿಗುತ್ತೆ. ಇವಾಗ ನಾವು ಟೋಟಲ್ ಕರೆಂಟ್ನ ಫೈಂಡ್ ಔಟ್ ಮಾಡ್ತೀವಿ. ಅಲ್ಲಿ ಬಂದಿರೋ ಆನ್ಸರ್ನ ಇಲ್ಲಿ ಆ್ಯಡ್ ಮಾಡಬೇಕಷ್ಟೇ. ಏನು ಸಿಗುತ್ತೆ ಆನ್ಸರ್ ನಿಮಗೆ? I ಈಸ್ ಈಕ್ವಲ್ ಟು 2.3 ಸಿಗುತ್ತೆ, ಓಕೆನಾ. ಇವಾಗ ನಾವು ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ನಮ್ಗೆ ವೋಲ್ಟೇಜ್ ಗೊತ್ತು, I ಗೊತ್ತು, ಬಟ್ ಆರ್ ಏನು ಅಂತ ಗೊತ್ತಿಲ್ಲ, ಓಕೆನಾ. ವೋಲ್ಟೇಜ್ ಅವರೇ ಕೊಟ್ಟಿದ್ದಾರೆ, ನಾವು ಕರೆಂಟ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, 2.3 ಬಂದಿದೆ. ಇವಾಗ ಇಲ್ಲಿ ನಾವು ಇಲ್ಲಿ ಡೆಸಿಮಲ್ನ ರಿಮೂವ್ ಮಾಡೋಕ್ಕೆ ಏನು ಮಾಡ್ತೀವಿ? ಇಂಟು 10 ಅಂತ ಹಾಕೋತೀವಿ. 24 × 10 240 ಆಗುತ್ತೆ, ಓಕೆನಾ. ಅದಕ್ಕೆ ನಮ್ಗೆ ಇಲ್ಲಿ ಪಾಯಿಂಟ್ ಹೋಗಿ ಇಲ್ಲಿ 0 ಬಂದಿದೆ, ಓಕೆನಾ. 240 ಡಿವೈಡೆಡ್ ಬೈ 3 ಮಾಡಿ ನಿಮಗೆ 10.43 ಬರುತ್ತೆ ಆನ್ಸರು. ಇಲ್ಲಿಗೆ ಈ ಸಮ್ಸು ಎಂಡ್ ಆಗುತ್ತೆ, ಓಕೆನಾ. ಏನೇ ಡೌಟ್ ಇತ್ತು ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ತಿರ್ಗಾ ಸಾಲ್ವ್ ಮಾಡಿಕೊಡ್ತೀನಿ, ಓಕೆನಾ. ಇನ್ನೂ ಮುಂದಕ್ಕೆ ನಾನು ಹೆಚ್ಚಿನ ಸಮ್ಸ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರೂ ಕಲ್ತ್ಕೊಳ್ಳಿ, ಓಕೆನಾ. ಧನ್ಯವಾದಗಳು.